ಒಂದು ದಿನ ಗಣೇಶನ ಹುಟ್ಟುಹಬ್ಬವನ್ನು ದೇವತೆಗಳು ಅದ್ದೂರಿಯಾಗಿ ಆಚರಿಸುತ್ತಿದ್ದರು. ಎಲ್ಲರೂ ಗಣಪತಿಗೆ ಉಡುಗೊರೆಗಳನ್ನು ನೀಡಿ ವೈಭವದಿಂದ ಊಟವನ್ನು ಏರ್ಪಡಿಸಿದ್ದರು. ಗಣೇಶನು ವಿವಿಧ ಬಗೆಯ ಮಿಠಾಯಿ, ವಿಶೇಷವಾಗಿ ಮೋದಕ ತಿಂದನು. ಹುಟ್ಟುಹಬ್ಬದ ನಂತರ ಗಣೇಶನು ತನ್ನ ಮೂಷಿಕ ಮೇಲೆ ಚಲಿಸುತ್ತಾ ರಾತ್ರಿ ಸಮಯದಲ್ಲಿ ಒಂದು ಕಾಡಿನಲ್ಲಿ ಹೋಗುತ್ತಿದ್ದ. ಜೀರ್ಣ ಆಗದ ಆಹಾರ ತೂಕದಿಂದ ಗಣೇಶನ ಸ್ವಲ್ಪ ಅಲಗಾಡಿದನು. ಆ ಸಮಯದಲ್ಲಿ ಚಂದ್ರನು ಆಕಾಶದಲ್ಲಿ ಹೊಳೆಯುತ್ತಿದ್ದನು. ಗಣೇಶನ ದುಂಡು ದೇಹ, ದೊಡ್ಡ ಹೊಟ್ಟೆ ಮತ್ತು ಮೂಷಿಕ ಮೇಲೆ ಕುಳಿತುಕೊಂಡಿರುವ ರೀತಿಯನ್ನು ನೋಡಿ ಚಂದ್ರನು ಹಾಸ್ಯ ಮಾಡಿದನು. ಚಂದ್ರನ ಅವಮಾನಕ್ಕೆ ಬೇಸರಗೊಂಡು ಗಣೇಶನ ಆತನಿಗೆ ಶಾಪ ನೀಡಿದನು. ಇನ್ನು ಮುಂದೆ ನೋಡುವವರೆಲ್ಲ ಕೆಟ್ಟದಾಗಿ ಮತ್ತು ದುಷ್ಕರ್ಮಗಳು ಆಗಲಿ ಎಂದು ಗಣೇಶನು ಚಂದ್ರನಿಗೆ ಶಾಪ ನೀಡಿದನು. ಚಂದ್ರನು ಶಾಪದಿಂದ ಬೇಸರಗೊಂಡು ಕ್ಷಮೆಯಾಚಿಸಿದನು. ಗಣೇಶನ ದಯೆಯಿಂದ ಒಂದಷ್ಟು ತಗ್ಗಿಸಿ ಹೇಳಿದನು, ಮಹಾ ಮುಂದಿಗೆಂದು ಚತುರ್ಥಿ ದಿನ ಮಾತ್ರ ನಿನ್ನನ್ನು ನೋಡುವುದನ್ನು ತಪ್ಪಿಸಬೇಕು. ಉಳಿದ ದಿನಗಳಲ್ಲಿ ಶಾಪದ ಪರಿಣಾಮ ಕಡಿಮೆ ಆಗುತ್ತದೆ. ಇಂದು ಶ್ರೀ ಗಣೇಶ ಹೇಳಿದರು. ಧನ್ಯವಾದಗಳು.